ಕಾವೇರಿ ಆರತಿಗೆ ಸಜ್ಜಾದಂತಹ ಸಕ್ಕರೆ ನಾಡು ದಸರಾ ಹಬ್ಬದ ಪ್ರಯುಕ್ತ ಕಾವೇರಿ ಆರತಿ ನೆರವೇರಲಿಕ್ಕಿದೆ. ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಕಂಗೊಳಿಸುತ್ತಿರುವಂತಹ ಕೆಆರ್ಎಸ್ ಕಾವೇರಿ ಆರತಿಗೆ ಸಜ್ಜಾದಂತಹ ಸಕ್ಕರೆ ನಾಡು ಮಂಡ್ಯ. ದಸರಾ ಹಬ್ಬದ ಪ್ರಯುಕ್ತ ಇಂದು ಕಾವೇರಿ ಆರತಿ ನೆರವೇರಲಿಕ್ಕಿದೆ. ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಕಂಗೊಳಿಸುತ್ತಿರುವಂತಹ ಕೆಆರ್ಎಸ್ ವಾರಣಾಸಿಯ ಗಂಗಾ ಆರತಿಯಂತೆ ಮಂಡ್ಯದಲ್ಲೂ ಕೂಡ ಇಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇಂದಿನಿಂದ 5 ದಿನಗಳ ಕಾಲ ನಡೆಯಲಿರುವಂತಹ ಕಾವೇರಿ ಆರತಿ ಸಂಜೆ ಡಿಸಿಎಂ ಡಿಕೆಶಿಯಿಂದ ಇಂದು ಆರತಿಗೆ ಚಾಲನೆ ನೀಡಲಿದೆ. ಕಾವೇರಿ ಆರತಿಗೆ ಸಜ್ಜಾದಂತಹ ಸಕ್ಕರೆ ನಾಡು ದಸರಾ ಹಬ್ಬದ ಪ್ರಯುಕ್ತ ಕಾವೇರಿ ಆರತಿ ನಡೆಯಲಿಕ್ಕಿದೆ. ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಕಂಗೊಳಿಸುತ್ತಿರುವಂತಹ ಕೆಆರ್ಎಸ್ ಬಣ್ಣ ಬಣ್ಣದ ದೀಪಗಳ ಒಂದು ಅಲಂಕಾರಗಳೊಂದಿಗೆ ಕೆಆರ್ಎಸ್ ಕಂಗೊಳಿಸ್ತಾ ಇದೆ. ವಾರಣಾಸಿಯ ಗಂಗಾ ಆರತಿಯಂತೆ ಮಂಡ್ಯದಲ್ಲೂ ಕೂಡ ಇಂದು ಕಾರ್ಯಕ್ರಮ ನೆರವೇರಲಿಕ್ಕಿರುವಂಥದ್ದು. ಒಟ್ಟು 5 ದಿನಗಳ ಕಾಲ ಇಂದು ಕಾವೇರಿ ಆರತಿ ನೆರವೇರಲಿಕ್ಕಿದೆ. ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಆರತಿಗೆ ಚಾಲನೆ ದೊರೆಯಲಿದೆ. ಕೆಆರ್ಎಸ್ ಬೋಟಿಂಗ್ ಪಾಯಿಂಟ್ ನಲ್ಲಿ ಇಂದು ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು. ಸಂಜೆ 6 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಕಾವೇರಿ ನದಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ತರಬೇತಿ ಪಡೆದಂತಹ 12 ರಿಂದ 13 ಸ್ಥಳೀಯ ಪುರೋಹಿತರು ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ನೆರವೇರಿಸಲಿದ್ದಾರೆ. ಕಾವೇರಿ ಆರತಿಗೆ ಸಜ್ಜಾದಂತಹ ಸಕ್ಕರೆ ನಾಡಿನ ಒಂದು ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು. ಕಾವೇರಿ ಆರತಿ ವೀಕ್ಷಣೆಗೆ ಹೊರ ರಾಜ್ಯ ಹಾಗೆ ನಮ್ಮ ರಾಜ್ಯದಿಂದ ಸೇರಿದಂತೆ 8,000ಕ್ಕೂ ಹೆಚ್ಚು ಪ್ರವಾಸಿಗರು ಬರುವಂತ ನಿರೀಕ್ಷೆಯನ್ನ ಕೂಡ ಇಟ್ಟುಕೊಳ್ಳಲಾಗಿದೆ. ವೀಕ್ಷಣೆಗೆ ಬರುವಂತಹ ಒಂದು ಪ್ರವಾಸಿಗರಿಗೆ ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಸಾದವಾಗಿ ಲಾಡು ವಿತರಣೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಆ ಒಂದು ಕೆಆರ್ಎಸ್ ಒಂದು ಸಜ್ಜಾಗಿರುವಂತದ್ದನ್ನ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸಂಜೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಗಂಗಾರತಿಯಂತೆ ಮಂಡ್ಯದಲ್ಲೂ ಕೂಡ ಇಂದು ಕಾರ್ಯಕ್ರಮ ನೆರವೇರಲಿಕ್ಕಿರುವಂಥದ್ದು. ಕಾವೇರಿ ಆರತಿ ಹಿನ್ನೆಲೆ ಕೆಆರ್ಎಸ್ ಬೃಂದಾವನಕ್ಕೆ ಬರುವಂತಹ ಪ್ರವಾಸಿಗರಿಗೆ ಉಚಿತವಾದಂತಹ ಪ್ರವೇಶವನ್ನ ಕೂಡ ನೀಡಲಾಗಿದೆ. ಟೋಲ್ ಸಂಗ್ರಹದಲ್ಲೂ ಕೂಡ ವಿನಾಯಿತಿಯನ್ನ ನೀಡಲಾಗಿದೆ. 5 ದಿನಗಳ ಕಾಲ ಟಿಕೆಟ್ ಹಾಗೂ ಟೋಲ್ ಇರೋದಿಲ್ಲ. ಕಾವೇರಿ ಆರತಿಗೆ ಸಕ್ಕರೆ ನಾಡು ಸಜ್ಜಾಗಿದೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಕೆಆರ್ಎಸ್ ಬಣ್ಣ ಬಣ್ಣದ ಒಂದು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿರುವಂಥದ್ದನ್ನ ರಾಜ್ಯ ಹಾಗೂ ಹೊರ ರಾಜ್ಯ ಸೇರಿದಂತೆ 8,000ಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ಹಾಗೆ ವೀಕ್ಷಣೆಗೆ ಬರುವಂತಹ ಪ್ರವಾಸಿಗರಿಗೆ ಆಸನದ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಎಲ್ಲ ಒಂದು ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೆಆರ್ಎಸ್ ಬೋಟಿಂಗ್ ಪಾಯಿಂಟ್ ನಲ್ಲಿ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಇರುವಂತದ್ದು. ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಇಂದು ಆರತಿಗೆ ಚಾಲನೆಯನ್ನ ನೀಡಲಿದ್ದಾರೆ.